ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನೀವು ನೋಡ್ತಿರುವಂತಹ ಈ ವ್ಯಾನಿಟಿ ಬ್ಯಾಗ್ ಏನಾದರೂ ನಿಮಗೆ ಬೇಕು ಅನ್ನೋಂಗಿದ್ರೆ ನನಗೆ DM ಮಾಡಿ ಲಿಂಕ್ ಅಂತ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಹಾಗೆ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಹಾಗೆ ಒಂದು ವಿಡಿಯೋ ಶೂಟ್ ಕೂಡ ಇತ್ತು. ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ನನ್ನ ಮಗನ ಕೂದಲಂತೂ ತುಂಬ ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇತ್ತೀಚೆಗೆ, ಯಾಕೆ ಅಂತಲೂ ಗೊತ್ತಿಲ್ಲ. ಹಾಗೆ ನಾನು ನ್ಯೂ SP ಕಲೆಕ್ಷನ್ ಕಡೆಯಿಂದ ನಾನೊಂದು ಸೀರೆ ತಗೊಂಡಿದ್ದೆ. ಇದ್ರದ್ದೇ ಒಂದು ವಿಡಿಯೋ ಶೂಟ್ ಇತ್ತು, ರೀಲ್ಸ್ ಮಾಡಬೇಕಾಗಿತ್ತು. ಈ ಸ್ಯಾರಿ ತಗೊಂಡು ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿ ಒಂದು ಜುಮ್ಕ ಹಾಕ್ಕೊಂಡು ಮಾಮೂಲಿ ನಾನು ಡೈಲಿ ಯಾವ ರೀತಿ ರೆಡಿ ಆಗ್ತೀನಿ ಆ ರೀತಿ ರೆಡಿಯಾಗಿ ಅದರಲ್ಲಿ ಒಂದು ಲಿಪ್ಸ್ಟಿಕ್ ಆ್ಯಡ್ ಮಾಡಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಮತ್ತು ನನಗೆ ನಾನು ನೋಡಿದ್ರೆ ನನಗೆ ಕ್ರಶ್ ಆಗುತ್ತೆ, ನಾನು ಅಷ್ಟು ಕ್ಯೂಟಾಗಿ ಕಾಣ್ತೀನಿ. ಮತ್ತು ಊರಿಗೆ ಹೊರಡಬೇಕಾಗಿತ್ತಲ್ಲ, ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ನನ್ನ ವ್ಯಾನಿಟಿ ಬ್ಯಾಗ್ಗೆ ನಾನು ಯಾವಾಗಲೂ ಇಷ್ಟು ಐಟಮ್ ಹಾಕ್ಕೊಂತೀನಿ ಕನ್ಫರ್ಮ್ ಆಗಿ. ಒಂದು ವೆಟ್ ವೈಪ್ಸ್ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ. ನೀವೆಲ್ಲರೂ ಹೋಗ್ಬೇಕಾದ್ರೂ ನೀವು ಮೊದಲು ವೆಟ್ ವೈಪ್ಸ್ ಯೂಸ್ ಮಾಡಿ. ಏನಕ್ಕೆ ಅಂತಂದರೆ ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡ್ಕೊ ಬಂದಾಗ ಮುಖ ತುಂಬ ಟ್ಯಾನ್ ಆಗಿರುತ್ತೆ, ಫೇಸ್ಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ನನ್ನ ಫ್ರೆಂಡ್ ಮನೆಗೆ ರೀಚ್ ಆಗಿದ್ವಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹಾಗೆ ಅವ್ರಮ್ಮ ಅಂತೂ ತುಂಬಾನೇ ಸೈಲೆಂಟು, ಮಾತೇ ಆಡಲ್ಲ, ಅಷ್ಟು ಚೆನ್ನಾಗಿ ಕ್ಯೂಟ್ ಆಗಿದ್ರು ಕೂಡ, ಚಬ್ಬಿಯಾಗಿ. ಅಲ್ಲಿಂದ ನಮ್ಮ ಜಾನು ಅವರ ಅಜ್ಜಿ ಮನೆಗೆ ಕರ್ಕೊಂಡು ಹೋದ್ಲು. ಅಲ್ಲಂತೂ ಒಳ್ಳೆ ಊಟ ಹಾಕಿದ್ರು, ಮುದ್ದೆ ತಿನ್ಕೊಂಡು, ಮಟನ್ ಸಾರು ತಿನ್ಕೊಂಡು, ಚಿಕನ್ ಎಲ್ಲಾನು ತಿನ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ಹಾಗೆ ಇವ್ರ ಅಜ್ಜಿನೂ ಕೂಡ ಹೊರಡ್ಬೇಕಾದ್ರೆ ಅರ್ಶಿನ ಕುಂಕುಮ ಕೊಟ್ರು, ತುಂಬಾನೇ ಖುಷಿ ಆಯ್ತು. ಒಂದು ಸೆಕೆಂಡ್ ನಂಗೆ ನಮ್ಮ ಅಜ್ಜಿನೇ ನನಗೆ ನೆನಪಾಗೋದ್ರು ಇವ್ರನ್ನ ನೋಡಿದ್ಮೇಲೆ. ನನ್ನ ಫ್ರೆಂಡ್ ಮನೆಗೆ ಬಂದಿರೋ ರೀಸನ್ ಏನು ಅಂತಂದ್ರೆ ಅವ್ರ ಮನೆಯಲ್ಲಿ ಇವತ್ತು ಪಕ್ಷ ಮಾಡಿದ್ರು. ಸೊ ಅವಳು ನನ್ನ ಇನ್ವೈಟ್ ಮಾಡಿದ್ಲು, ಅದಕ್ಕೆ ಬಂದಿದ್ದೆ. ಹಾಗೆ ಜೀರ್ಣ ಆಗ್ಲಿ ಅಂತ ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೊರಟು ಬಂದ್ವಿ.